ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ 3 ಡೇಸ್ ಮಿನಿ ಬ್ಲಾಗ್ ಆಗಿರುತ್ತೆ. ಇದು 8 ಗಂಟೆ ಆಗಿತ್ತು ಆಲ್ರೆಡಿ. ಮೈದ್ನವರು ರೇಷನ್ ತೊಗೊಂಬಂದಿದ್ದು. ರೇಷನ್ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ತರಕಾರಿನ ಹೆಚ್ಕೋತಿದ್ದೆ. ಏನು ಮಾಡಬೇಕು ಟಿಫನ್ಗೆ ಅಂತ ಕೇಳಿದ್ದಕ್ಕೆ ಮ್ಯಾಗಿ ಮಾಡು ಅಂತ ಹೇಳಿದರು. ಸೊ ಮ್ಯಾಗಿ ಮಾಡೋಣ ಅಂತ 2 ಈರುಳ್ಳಿ ಮತ್ತು ಟೊಮೊಟೊ ಅಷ್ಟೇ ಹೆಚ್ಕೊಂಡ್ಬಿಟ್ಟು ಮ್ಯಾಗಿ ಮಾಡ್ತಾ ಇದ್ದೆ. ಎಲ್ಲರೂ ತುಂಬಾ ಚೆನ್ನಾಗಿ ಬ್ಲಾಗ್ ಮಾಡ್ತಿದ್ಯಾ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲ ವೀಡಿಯೋನು ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇದ್ರೆ ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಮ್ಯಾಗಿ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಟಿಫನ್ ಹಾಕ್ಕೊಟ್ಟೆ. ಹುಡುಗರೆಲ್ಲ ತಿಂತಾಯಿದ್ರು. ಈ ಕಡೆ ನಾವು ಕೂಡ ತಿಂತಾ ಇದ್ದ. ಅವನು ಇವತ್ತು ಚೆನ್ನಾಗಿದೆ ಅಂತ ಹೇಳ್ದ ಆ ಮ್ಯಾಗಿನ. ಇವತ್ತು ಅವನಿಗೆ ರಜಾ, ಇವತ್ತು ಭಾನುವಾರ ಅಲ್ವಾ, ಹಂಗಾಗ್ಬಿಟ್ಟು ನಾವೆಲ್ಲರೂ ಹುಡುಗರೆಲ್ಲ ಸೇರಿಕೊಂಡು ಬಾವಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. 10 ಜನಕ್ಕೆ ಸ್ವಿಮ್ಮಿಂಗ್ ಬರುತ್ತೆ, ಇನ್ನು 10 ಜನಕ್ಕೆ ಬರಲ್ಲ. ಹಂಗಾಗ್ಬಿಟ್ಟು ಹಿಂದ್ಗಡೆ ಡಬ್ಬೆ ಕಟ್ಕೊಂಡು ಸ್ವಿಮ್ಮಿಂಗ್ ಆಡೋಣ ಅಂತ ಹೋದ್ವಿ. ನನಗೂ ಅಷ್ಟೇ ಡಬ್ಬೆ ಕಟ್ಟಿದ್ರು. ಹಿಂದೆ ಬೀಳ್ಸ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಆದರೆ ಮೂವರನ್ನ ಹಿಡ್ಕೊಂಡು ಜಂಪ್ ಮಾಡಿ ಹಿಂಗೋ ಬಿದ್ದಾಕ್ಬಿಟ್ಟೆ. ಸ್ವಿಮ್ಮಿಂಗ್ ಆಡೋದ್ರಲ್ಲಿ ಎಷ್ಟು ಥ್ರಿಲ್ ಇರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದೆ. ಆಲ್ರೆಡಿ ಒಂದು ಆಂಧ್ರದಲ್ಲಿ ನಾನು ಇದೇ ಥರ ಬಾವಿಲಿ ಬಿದ್ದು ಸ್ವಿಮ್ಮಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ಆದರೆ ಡಬ್ಬೆ ಕಟ್ಕೊಳ್ಳಿಲ್ದಂಗೆ ಅಂತೂ ಆಡೋಕ್ಕೆ ಬರಲ್ಲ. ಮುಳುಗೋಗಿ ಸತ್ತೋಗ್ಬಿಟ್ರೆ ಏನು ಮಾಡೋದು. ಹಾಗೆ ಡಬ್ಬೆ ಕಟ್ಕೊಂಡು ಹಿಂಗೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಿಂದೊಮ್ಮೆ ಡಬ್ಬೆ ಬಿಚ್ಚಿಬಿಟ್ಟು ಆಡಿ ಇನ್ನೂ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಹೆಂಗೋ ಒಟ್ಟು ಸ್ವಿಮ್ಮಿಂಗ್ ಕಲಿಬೇಕು ಅನ್ನೋ ಆಸೆ ನನಗೆ. ಹಂಗಾಗ್ಬಿಟ್ಟು ಸ್ವಿಮ್ಮಿಂಗಿಗೆ ನಮ್ಮ ಚಿಕ್ಕಪ್ಪನೇ ಕರ್ಕೊಂಡೋಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಸ್ವಿಮ್ಮಿಂಗಲ್ಲಿ 30 ರೂಪಾಯಿ ಕೊಡಬೇಕು ಒಬ್ಬೊಬ್ಬರಿಗೆ. ಹಣ್ಣು ಎಲ್ಲ ಇತ್ತು, ಅದನ್ನು ತಿಂದ್ಕೊಂಡು ಇನ್ನೇ ಮನೆಗೆ ಬಂದ್ವಿ. ನಮ್ಮ ಚಿಕ್ಕಪ್ಪರ ಮನೇಲಿ ಸ್ವೀಟು ಮತ್ತು ಮಟನ್ ಸಾಂಬಾರು ಆಗಿತ್ತು. ತಿಂದ್ಬಿಟ್ಟು ನೈಟ್ ಮನೆಗೆ ಹೋದ್ವಿ. ಆಲ್ರೆಡಿ ಅಲ್ಲಿ ಅಮ್ಮ ಅಲ್ಲೇ ಚಿಕನ್ ಸಾಂಬಾರು ರೆಡಿ ಮಾಡಿಟ್ಟಿತ್ತು. ಹಾಗೆ ನಾನು ಎಲ್ಲರಿಗೂ ಹಾಕ್ಕೊಟ್ಟು ಮೈದಾ ಹಿಟ್ಟಿನ ದೋಸೆ ಮಾಡಿ ಎಲ್ಲ ಹುಡುಗರಿಗೆಲ್ಲ ಹಾಕ್ಕೊಟ್ಟೆ. ನಾವು ಕೂಡ ತಿಂದ್ವಿ. ಸೂಪರ್ ಆಗಿತ್ತು ಟೇಸ್ಟ್. ಇವತ್ತಿನ ಡೇ ನಿಮಗೆ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.